ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೆಹಂದಿ ಬೈ ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದು ನನ್ನ ಮೆಹಂದಿ ಫಸ್ಟ್ ಆರ್ಡರ್. ಸೊ ಬೆಳಗ್ಗೆನೇ ಬೇಗ ಎದ್ದು ದೇವರಿಗೆ ಕೈ ಮುಗಿದು ಸೊ ನಾನು ಕೋನ್ಗೆ ಮಿಕ್ಸ್ ಮಾಡಿಟ್ಟಿದ್ದೆ. ಸೊ ಅದನ್ನೆಲ್ಲ ನಾನು ಇವಾಗ ರೆಡಿ ಮಾಡಬೇಕಿತ್ತು. ಸೊ ಮುಂಚೆನೇ ಮಾಡಿಟ್ಕೊಳ್ಳೋದೇನು ಬೇಡ, ಇವಾಗೇ ರೆಡಿ ಮಾಡ್ಕೊಳ್ಳೋದ ಅಂತ ಹೇಳಿ ರೆಡಿ ಮಾಡೋಕ್ಕೆ ಬಂದೆ. ಸೊ ನಿನ್ನೆ ನೈಟೇ ನಾನು ಕೋನ್ಗಳನ್ನೆಲ್ಲ ಅಂದರೆ ಪೇಪರ್ ರೋಲ್ ಏನಿದೆ ಅದನ್ನೆಲ್ಲ ಮಾಡಿ ಇಟ್ಟಿದ್ದೆ. ಸೊ ಅದಾದಮೇಲೆ ಇವಾಗಿದು ಹೆನ್ನ ಪೇಸ್ಟ್ನ ನಾನು ನಿನ್ನೆ ನೈಟನ್ನೇ ಎಲ್ಲ ಮಿಕ್ಸಿಂಗ್ ಮಾಡಿ ಡೈಲಿಸ್ಕಿಟ್ಟಿದ್ದೆ. ಸೊ ಅದು ಆಗಿತ್ತು. ಇವಾಗ ಎಲ್ಲ ಕೋನ್ ಮಾಡೋದ ಅಂತ ಹೇಳಿ ನಾನು ಇಲ್ಲಿ ಎಲ್ಲ ಪೇಸ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಕೋನ್ ಮಾಡೋದಷ್ಟೇ ಬಾಕಿ. ಸೊ ಆಲ್ರೆಡಿ ನನ್ನ ಹತ್ರ 4 ಕೋನ್ಸ್ ಇತ್ತು, ಬಟ್ ಅದು ನನಗೆ ಸಾಕಾಗಲ್ಲ. ಸೊ ಎಕ್ಸ್ಟ್ರಾ ಇದ್ದರೆ ಬೇಕಾಗುತ್ತೆ. ಅಂದರೆ ರೆಗ್ಯುಲರಾಗಿ ತುಂಬ ದಿನ ಆಗಿತ್ತು ಮಾಡಿ, ಅಂದರೆ ಮೆಹಂದಿ ಹಾಕಿ. ಸೊ ಅದರಿಂದ ನಾನು ಇವಾಗ ಆಗ್ತಾ ಇರೋದ್ರಿಂದ ಎಷ್ಟು ಅಂದಾಜಿಗೆ ಎಷ್ಟು ಬೇಕಾಗ್ಬೋದು ಅನ್ನೋ ಐಡಿಯಾ ಇರಲ್ಲ. ಸೊ 4 ಅಂತೂ ಸಾಕಾಗಲ್ಲ ಅಂತ ಗೊತ್ತಿತ್ತು. ಸರಿ ಆಯಿತು, ಒಂದು 10 ತೊಗೋಗಿರೋದ ಅಂತ ಹೇಳಿ ನಾನು ಕೋನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ಸ್ ಮಾಡಿ ನಾನು ಬೇಗ ಎದ್ದು ರೆಡಿಯಾಗಿದ್ದೀನಿ. ರೆಡಿಯಾಗಿ ನಮ್ಮ ಅತ್ತೆ ಟೀ ಮಾಡಿದರು. ಸೊ ಟೀ ಕುಡ್ಕೊಂಡು ಹೋಗೋದಾ ಅಂತ ಹೇಳಿ ಬಂದೆ. ಸೊ ನಮ್ಮ ಮಾವ ಅಲ್ಲೇನೋ ಕೆಲಸ ಮಾಡ್ತಾಯಿದ್ರು. ನಮ್ಮ ಮನೆಯವರು ರೆಡಿಯಾಗೋ ಹೋಗ್ತೀನಿ ಅಂತೇಳಿ ಅವ್ರು ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಹೊರಟಿದ್ದೀನಿ. ಸೊ ಇವತ್ತಿನ ನನ್ನ ಬ್ರೈಡಲ್ ಮೆಹಂದಿ ಇದ್ದಿದ್ದು ಹರಿಹರದಲ್ಲಿ. ಇದು ಬಂದು 700ರಿಂದ ಮುಂದೆ ಬರುತ್ತೆ. ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಅವ್ರಿಗೇನೋ ಸ್ವಲ್ಪ ಕೆಲಸ ಇತ್ತು. ಸೊ ಅದರಿಂದ ಕೂಡಲಿಗೆ ನನ್ನ ಡ್ರಾಪ್ ಮಾಡಿ ಅವರು ಹೋದರು. ಸೊ ಅಲ್ಲಿಂದ ಬಸ್ ಎನಿವೆ ಅದು ಬೇರೆ ಕಡೆಯಿಂದ ಬರೋ ಬಸ್ಗಳಲ್ಲಿ ಸೊ ರಶ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸರಿ ಆಯಿತು ಅಂತ ಹೇಳಿ ಅದೇ ರಶ್ ಇರೋ ಬಸ್ನ ಹತ್ಕೊಂಡು ನಾನು ಕನಕಪುರ ರೀಚ್ ಆದೆ. ಸೊ ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಬೇಗ ಅಷ್ಟೊತ್ತಿಗೆ ತಿಂಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಹಂಗೆ ಬಂದೆ. ಸೊ ಕೋಡಳ್ಳಿಲಿ ಮಾಡೋದ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಬಸ್ ಬಂದು ನಿಂತಿರೋದ್ರಿಂದ ಟೈಮ್ ಆಗಿಬಿಡುತ್ತೆ. ಬೇಡ, ನಂಗೆ ಟೈಮ್ ಇರುತ್ತಲ್ಲ ನೋಡ್ಕೊಂಡು ನಾನು ಕನಕಪುರ ತಿಂಡಿ ತಿಂತೀನಿ ಅಂತ ಬಂದೆ. ಸೊ ಇದು ಕನಕಪುರದಲ್ಲಿ ಫೇಮಸ್ ಇದೆ ಹೋಟೆಲು, ಆಂಟಿ ಹೋಟ್ಲ್ ಅಂತ ಹೆಸ್ರು. ಅಂದರೆ ನಾರ್ಮಲಾಗಿ ಎಲ್ಲರೂ ಅದೇ ಥರ ಕರೆಯೋದು. ಅಲ್ಲಿ ಬಾತ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಅಲ್ಲಿ ಇಷ್ಟ. ಸೊ ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಬಾತು ಮತ್ತು ಚಟ್ನಿ ಹಾಕಿಸ್ಕೊಂಡು, ರೆಗ್ಯುಲರಾಗಿ ಬೇರೆ ಕಡೆ ಮನೇಲಿ ಮಾಡ್ದಾಗೆಲ್ಲ ಚಟ್ನಿ ಮಿಕ್ಸ್ ಮಾಡ್ಕೊಳ್ಳಲ್ಲ, ಬಟ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದ ಹಾಕ್ಸ್ಕೊಂಡು ಬಂದೆ. ಸರಿ ನೀವೇ ಟೈಮಿಂದಿಲ್ಲ, ನಿಧಾನಕ್ಕೆ ತಿನ್ಕೊಂಡು ಹೋಗೋದ ಅಂತ ಹೇಳಿ ಅಲ್ಲಿ ಒಂದು ನೀರು ಜಗ್ ಇಟ್ಟಿದ್ರು. ಸೊ ಅಲ್ಲೇ ಫೋನ್ ಇಟ್ಬಿಟ್ಟು ವಿಡಿಯೋನು ಆಗಲಿ. ಸೊ ಎನಿವೆ ಯಾರು ಇನ್ನೂ ಜಾಸ್ತಿ ಜನ ಇಲ್ಲ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಕೂಡ ಅಲ್ಲೇ ಒಂದು ವಿಡಿಯೋ ಮಾಡಿಕೊಂಡೆ. ಸರಿ ಆಯಿತು. ಆಮೇಲೆ ನಮ್ಮ ಡ್ಯಾಡಿಗೆ ಕಾಲ್ ಮಾಡಿದೆ. ನನ್ನದು ಚಾರ್ಜರ್ ಅದೆಲ್ಲ ಬೇಕಿತ್ತು. ಸೊ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅಲ್ಲೇ ಆಂಜನೇಯನ ದೇವಸ್ಥಾನ ಇತ್ತು. ಸೊ ಇದು ನನ್ನ ಫಸ್ಟ್ ಆರ್ಡರ್. ನಾನೆಲ್ಲ ಚೆನ್ನಾಗಿ ಬರೆಯೋಂಗೆ ಆಶೀರ್ವಾದ ಮಾಡೋ ದೇವರೇ ಅಂತ ಕೇಳಿಕೊಂಡು ಸೊ ದೇವರಿಗೆ ಕೈ ಮುಕ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ತೀರ್ಥ ಈಸ್ಕೊಂಡೆ. ಸೊ ಈಸ್ಕೊಂಡು ಆಮೇಲೆ ಅವರು ಹೂವು ಕೊಟ್ಟರು. ಸೊ ಹೂವನ್ನು ಈಸ್ಕೊಂಡು ಕಣ್ಣಿಗೆ ಹೊತ್ಕೊಂಡು ತಲೆಗೆ ಇಟ್ಕೊಂಡೆ. ಸೊ ನನ್ನ ವೀಡಿಯೋಸ್ ಎಲ್ಲ ಯಾರ್ಯಾರು ನೋಡ್ತಾ ಇರ್ತೀರ ಅವರಿಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೂ ನನ್ನ ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಕೇಸರಿ ಇರುತ್ತಲ್ಲ ಅದನ್ನು ಇಟ್ಕೊಂಡೆ. ಸೊ ನೀವು ಯಾರಾದರೂ ನಿಮ್ಮ ಮದುವೆಗೆ ಬ್ರೈಡಲ್ ಮೆಹಂದಿ, ಬ್ರೈಡಲ್ ಮೇಕಪ್ ಬುಕ್ ಮಾಡಬೇಕು ಅಂತ ಇದ್ದರೆ ನಾನು ನನ್ನ ನಂಬರ್ನ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿ ಆಯಿತು. ನಮ್ಮ ಡ್ಯಾಡಿ ಸರಿ ನಾನೇ ಹೋಗ್ತೀನಿ ಬಾ ಅಂತಂದರು. ಸೊ ಆನ್ ದ ವೇ ನನ್ನ ತಮ್ಮನೂ ಡ್ರಾಪ್ ಮಾಡೋದು ಸ್ಕೂಲ್ ಹತ್ರ ಅಂತ ಬಂದು, ಬಟ್ ಅವನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ಇಲ್ಲ ನಾನು ಹೋಗಲ್ಲ, ನಾನು ನನ್ನ ಜೊತೆ ಬರ್ತೀನಿ ಅಂತಿದ್ದ. ಬಟ್ ಅವನಿಗೆ ಏನೋ ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಇರೋದ್ರಿಂದ ಬೇಡ, ಸುಮ್ಮನೆ ಸ್ಕೂಲ್ ರಜಾ ಆಗುತ್ತೆ ಅಂತ ಹೇಳಿ ಅವನು ಸ್ಕೂಲ್ಗೆ ಹೋಗು ನೀನು, ಬೇಡ ಇನ್ನೊಂದು ದಿನ ಹೋಗ್ತೀನಿ ಅಂತ ಹೇಳಿ ಬಿಟ್ಬಿಟ್ಟು
ನಾವು ಫೈನಲಿ ಹರಿಹರಕ್ಕೆ ಬಂದ್ವಿ. ಹುಡುಗಿಗೆ ಅವರ ಅತ್ತೆ ಮನೇಲಿ ಅದು ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ರು. ಸೊ ನಾನು ಇದೇ ಅವ್ರ ಮನೆ ಅಂತ ಅಂದ್ಕೊಂಡೆ, ಬಟ್ ಇದಲ್ಲ ಅವ್ರ ಮನೆ. ಆಮೇಲೆ ಹುಡುಗಿ ನಾಷ್ಟ ಎಲ್ಲ ಮಾಡಿಕೊಂಡು ಅವ್ಳದ್ದು ಏನು ಶಾಸ್ತ್ರ ಇದೆ ಅದು ಮುಗಿಸ್ಕೊಂಡು ಇದು ಅವ್ರ ಮನೆ. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10 ಮೇಲೆ ಆಗಿತ್ತು. ಸರಿ ಆಯಿತು ಅಂತ ಬಂದು ನಾನು ಕೂಡ ಮೆಹಂದಿನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅವಳಿಗೆ ಆಲ್ರೆಡಿ ನಾನು ಡಿಸೈನ್ಸ್ನ ಕಳಿಸಿದೆ ಇಲ್ಲ ತೋರಿಸಿದೆ ಅಂತ ಅನಿಸುತ್ತೆ. ಸರಿ ಆಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡೋದ ಅಂತ ಹೇಳಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಹ್ಯಾಂಡ್ದು ಇಷ್ಟ ಆಗಿದೆ. ಸೊ ನಿಮಗೆ ಡಿಸೈನ್ಸ್ ಹೇಗಿದೆ ಅಂತ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹುಡುಗಿ ಕೈ ಚಿಕ್ಕನೇ ಇತ್ತು, ಸೊ ತುಂಬ ದೊಡ್ಡದು ಏನಿರಲಿಲ್ಲ. ಆಮೇಲೆ ಮಧ್ಯದಲ್ಲಿ ಒಂದು ಕೈ ಮುಗಿಸಿದ್ಮೇಲೆ ಅವ್ರ ಮನೆಯವರು ಶರ್ಬತ್ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆ ಜನನೇ ಒಂಥರ. ಸೊ ಅವರು ಟ್ರೀಟ್ ಮಾಡೋ ಲೆವೆಲ್ಲೇ ಬೇರೆ ಥರ ಇರುತ್ತೆ. ಸೊ ಕೆಲವೊಂದು ಕಡೆ ಎಲ್ಲ ಅಂದರೆ ಎಲ್ಲರೂ ಹಾಗೆ ಟ್ರೀಟ್ ಮಾಡ್ತಾರೆ ಅಂತಲ್ಲ, ಬಟ್ ಕೆಲವೊಬ್ಬರಂತೂ ಓಕೆ ನಮ್ಮ ಕೆಲಸಕ್ಕಂತ ಬಂದಿದ್ದಾರೆ ಅಂತ ಇದು ಮಾಡ್ತಾರೆ. ಸೊ ಆಮೇಲೆ ಈ ಕೈ ಇಷ್ಟ ಬರುತ್ತೆ ಅಷ್ಟರಲ್ಲಿ ಆಂಟಿ ಅವ್ರ ಮರದಲ್ಲಿ ಪಪ್ಪಾಯ ಬೆಳ್ತಿದ್ರು ಅನಿಸುತ್ತೆ. ಸೊ ತಂದುಕೊಟ್ರು, ತಿಂದೆ. ಆಮೇಲೆ ಎರಡೂ ಕೈಗೂ ಮೆಹಂದಿ ಹಾಕಿ ಮುಗಿಸಿ ಆಗಿತ್ತು. ಸೊ ಸರಿ ಆಯಿತು, ಒಂದು ವೀಡಿಯೋ ಮಾಡ್ಕೊಬಿಡೋದ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇದು ಲೆಗ್ದು. ಸೊ ಲೆಗ್ಗಿಗೆ ಜಸ್ಟ್ ಸಿಂಪಲಾಗಿ ಸಾಕು ಅಂತ ಹೇಳಿ ಸಿಂಪಲ್ನೇ ಬರುತ್ತೆ. ಸೊ ಆಮೇಲೆ ವೀಡಿಯೋಸ್ ಮಾಡ್ಕೊಳ್ಳೋದ ಅಂತ ಹೇಳಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಕೆಲಸ ಮುಗಿಸಿ ನಾನು ರಿಟರ್ನ್ ಆಗ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.